ವಶಪಡಿಸಿಕೊಂಡ ನಂತರ ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಹೇಳಬಯಸಿದಂದರೆ, ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಜುಲೈ 2023ರಿಂದ ಜನವರಿ 2025ವರೆಗೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಮಾಲುಗಳನ್ನು ನಾವು ಇವತ್ತು ದಿವಸ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ 6 ಸುಲಿಗೆ ಪ್ರಕರಣಗಳು, 6 ಸರಗಳತನ ಪ್ರಕರಣಗಳು, 25 ಮನೆಗಳತನ ಪ್ರಕರಣಗಳು, 6 ಸರ್ವೆಂಟ್ ಥೆಫ್ಟ್, 67 ವಾಹನ ಕಳ್ಳತನ ಪ್ರಕರಣಗಳು, 15 ಸಾಮಾನ್ಯ ಕಳ್ಳತನ ಪ್ರಕರಣಗಳು, 5 ಜಾನುವಾರು ಕಳ್ಳತನ, 4 ವಂಚನೆ, ಇದೆಲ್ಲ ಸೇರಿ ನಾವು ಒಟ್ಟು 2,06,85,000 ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ. ತಮಗೀಗಾಗಲೇ ನಾವು ಹ್ಯಾಂಡ್ಔಟ್ ಕೊಟ್ಟಿದ್ದೀರಿ ಮಾಧ್ಯಮ ಮಿತ್ರರಿಗೆ. ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿ ಒಡವೆಗಳ ವಶಪಡಿಸಿಕೊಂಡು 1 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಗಳನ್ನು ವಶಪಡಿಸಿಕೊಂಡಿದ್ದೇವೆ. ಅದೇ ರೀತಿ ನಗದು ಹಣದ ವಿವರಗೊಂದು 18 ಪ್ರಕರಣಗಳಲ್ಲಿ 42 ಲಕ್ಷಗಳನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಇದಲ್ಲದೆ 67 ವಾಹನ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು 78 ವಾಹನಗಳನ್ನ ನಾವು ಪತ್ತೆ ಮಾಡಲು ಯಶಸ್ವಿಯಾಗಿದ್ದರೆ. ಇದಲ್ಲದೆ ನಾವು ಇಲ್ಲಿ CIR ಪೋರ್ಟಲ್ ಏನಿದು ಮೊಬೈಲ್ ಫೋನ್ಗಳು ಮಿಸ್ಸಿಂಗ್ ಆಗ್ತವೆ ಅಂಥ ಒಂದು ಪ್ರಕರಣಗಳಲ್ಲಿ ಒಟ್ಟು 90 ಮೊಬೈಲ್ ಫೋನ್ಗಳನ್ನು ನಾವು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸುದಾರರಿಗೆ ನಾವು ಹಿಂದಿರುಗಿಸಿದ್ದೇವೆ.